ತುಂಬ ಜನ ಕೇಳ್ತಾಯಿದ್ರು, ಈ ವರ್ಷ ನಮ್ಮ ಓ ಜಿ ಅಂದರೆ ಒರಿಜಿನಲ್ ಗ್ಯಾಂಗ್ಸ್ಟಾರ್ ಯಾರು ಹೇಳಿ, ನಮ್ಮ ಗಜೇಂದ್ರ. ಸೊ ದಸರಾಗೆ ಬರ್ತಾನೆ ಏನು ಎತ್ತ ಅಂತೇಳಿ ತುಂಬ ಜನ ಕೇಳ್ತಾಯಿದ್ರು. ಗಜೇಂದ್ರ ಬರಬೇಕು ಏನಕ್ಕಂತೇಳಿ. ಸೊ ಲಾಸ್ಟ್ ಒಂದು 3 ಮಂತಿಂದ ಆಗಿರುವಂಥ ಒಂದು ಬೆಳವಣಿಗೆ. ಸೊ ಏನು ಬೆಳವಣಿಗೆ ಅಂತಂದರೆ, ನಮ್ಮ ಗಜೇಂದ್ರ ಏನಿದ್ದಾನೆ ಕೇಗುಡಿ ಕ್ಯಾಂಪಿಂದ ಬೂದಿ ಪಡಗ ಕ್ಯಾಂಪಿಂದ ಮತ್ತಿಗೋಡು ಶಿಫ್ಟ್ ಆಗ್ತಾನೆ. ಸೊ ಅದು ಕೂಡ ದೊಡ್ಡ ಮಟ್ಟದ ಹೈಲೈಟ್ ಆಗಿದ್ದಂಥ ವಿಷಯ ಅಲ್ವಾ. ಸೊ ಏನಕ್ಕೆ ಅಂತೇಳಿ, ಗಜೇಂದ್ರ ಮೇಲೆ ಅಷ್ಟೊಂದು ಪ್ರೀತಿ ನಮ್ಮ ಆನೆ ಪ್ರೇಮಿಗಳಿಗೆ. ಅದರಿಂದ ಸಾಕಷ್ಟು ಕೆಲಸ ನಮ್ಮ ಸೋಷಲ್ ಮೀಡಿಯಾ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಸೊ ಎಲ್ಲರೂ ಹೈಲೈಟ್ ಮಾಡಿದ್ವಿ. ಸೊ ಈ ಥರ ಯಾಕೆ ವಯಸ್ಸಾಗಿರುವಂಥ ಆನೆನ ತೊಗೊಂಡೋಗಿ ಅಷ್ಟು ಮೂಲೆಯಲ್ಲಿ ಬಿಟ್ಬಿಟ್ಟಿದ್ದೀರಾ, ಅಲ್ಲಿ ಕಾಡಾನೆ ದಾಳಿಯಾಗುತ್ತೆ, ಅದು ಇದು ಯಾರು ಗೊತ್ತಿಲ್ಲೋ ಎಲ್ಲರೂ ಪೋಸ್ಟ್ ಮಾಡಿದ್ದಾರೆ. ಅಷ್ಟು ಪ್ರೀತಿ ಗಜೇಂದ್ರನ ಮೇಲೆ. ಒಟ್ಟಿನಲ್ಲಿ ಗಜೇಂದ್ರ ಅಲ್ಲಿಂದ ಬರಬೇಕಾಗಿದ್ದು ಆ ಕೆಲಸ ಮುಗ್ದಿದೆ. ಈಗ ನೆಕ್ಸ್ಟ್ ಚಾಪ್ಟರ್ ಏನು ಅಂತಂದರೆ, ಗಜೇಂದ್ರನ ದಸರಾ ಕರ್ಕೊಬನ್ನಿ ಅಂತ. ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿದೆ ದಸರಾಕ್ಕೆ ಗಜೇಂದ್ರ ಬರೋಕ್ಕಾಗಲ್ಲ ಅಂತೇಳಿ. ಸೊ ಯಾರು ಸ್ವಲ್ಪ ಡೀಪ್ ನಾಲೆಜ್ ಇಟ್ಕೊಂಡಿರ್ತಾರೆ ನೋಡಿ ಆನೆಗಳ ಬಗ್ಗೆ, ಸೊ ಅವ್ರಿಗೆ ಗೊತ್ತಿರುತ್ತೆ. ಇಷ್ಟೇ ವರ್ಷಕ್ಕೆ ಆನೆಗಳನ್ನ ದಸರಾಕ್ಕೆ ಸ್ಟಾಪ್ ಮಾಡ್ತಾರೆ. ಇದಾದ ನಂತರ ಅಂದರೆ ಆ ವರ್ಷ ಮುಗಿದ ಮೇಲೆ ದಸರಾ ಕನ್ಸಿಡರ್ ಮಾಡಲ್ಲ. ಕ್ಯಾಂಪಲ್ಲಿ ಆರಾಮಾಗಿರೋಕ್ಕೆ ಅವ್ರಿಗೊಂಥರ ಕೂಲಿಂಗ್ ಪೀರಿಯಡ್ ಅಂತಾರೆ ನೋಡಿ, ಆರಾಮ್ಸೆ ರೆಸ್ಟ್ ಮಾಡಿಕೊಂಡು ಕ್ಯಾಂಪಲ್ಲಿ ಇರಲಿ ಅಂತೇಳಿ ಏನೋ ನಮ್ಮ ಕೆಲವೊಂದೊಬ್ಬರು ಗೊತ್ತಿದೆ. ಸೊ ಅಂದರೆ ತುಂಬ ಯಾರು ಈ ಆನೆ ಪ್ರೇಮಿಗಳು ಇರ್ತಾರೆ ನೋಡಿ, ಅವ್ರಿಗೆ ಕೆಲವ್ರಿಗೆ ವಿಷಯ ಗೊತ್ತಿರಲ್ಲ. ಸೊ ಅವ್ರಿಗೆ ಒಟ್ಟಿನಲ್ಲಿ ಆನೆ ನಡೆದಾಡ್ಕೊಂಡು ಚೆನ್ನಾಗಿದೆ, ಆರೋಗ್ಯವಾಗಿದೆ ಅಂತಂದರೆ ದಸರಾಕ್ಕೆ ಕರ್ಕೊಬರೋದು ಬೆಟ್ರು. ಈಗ ಸದ್ಯಕ್ಕೆ ಕರಡಿನ ಕರ್ಕೊಬನ್ನಿ ಅಂತ ಇದ್ದಾವೆ. ಕರಡಿ ಬಗ್ಗೆ ನಾನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಹಾಗೆ ಸದ್ಯಕ್ಕೆ ನಮ್ಮ ಟ್ರೆಂಡಿಂಗ್ ಆನೆಗಳಾಗಿದೆ ನೋಡಿ, ಅಂದರೆ ತುಂಬ ಹೆಸರು ಮಾಡಿದಂಥ ಆನೆಗಳು, ಅಂಥ ಆನೆಗಳಲ್ಲಿ ಇವಾಗ ಸದ್ಯಕ್ಕೆ ಬರೋದಾದರೆ ನಮ್ಮ ಇವನ್ನ ಕರ್ಕೊಬನ್ನಿ, ಅದನ್ನ ಗಜೇಂದ್ರನ ಕರ್ಕೊಬನ್ನಿ ಅಂತ ಇದ್ದಾರೆ. ಗಜೇಂದ್ರ ಕರ್ಕೊಬರೋದು ಚಾನ್ಸಸ್ ಇಲ್ಲ ತುಂಬ. ಸೊ ಏನಕ್ಕಂತಂದರೆ, ನಾನು ಯಾವುದೇ ರೀತಿಯ ನಾನು ಮುಚ್ಚುಮರೆ ಇಲ್ದೇ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಸ್ಟ್ರೈಟಾಗಿ ಹೇಳಬೇಕಂದ್ರೆ ವಯಸ್ಸಾದ ಮೇಲೆ ಏನಕ್ಕೆ ಕರ್ಕೊಬರ್ತಾರೆ, ಮ್ಯಾಕ್ಸಿಮಮ್ 14 ಆನೆ ತೊಗೊಬರ್ತಾರೆ. ಅದರಲ್ಲಿ ಒಂದು 4 ಆನೆ ಪ್ರೆಷರ್ ಅಂತಂದರೆ ಹೊಸ ಆನೆಗಳನ್ನ ಕರ್ಕೊಬರ್ತಾರೆ. ಏನಕ್ಕಂದರೆ ಮುಂದಿನ ಪೀಳಿಗೆಗೆ ಆನೆಗಳನ್ನ ರೆಡಿ ಮಾಡಬೇಕಲ್ವ ದಸರಾಕ್ಕೆ. ಈಗ ಸದ್ಯಕ್ಕೆ ಎಲ್ಲ ಟೈಮಲ್ಲಿ ಅಭಿಮಾನಿ ಇರ್ತಾನೆ, ಎಲ್ಲ ಟೈಮಲ್ಲಿ ಮಹೇಂದ್ರನೇ ಇರ್ತಾನೆ, ಸುಗ್ರೀವನೇ ಇರ್ತಾನೆ, ಧನಂಜಯ ಇರ್ತಾನೆ. ಆದಮೇಲೆ ಯಾರು ಮುನ್ನಡೆಸ್ತಾರೆ ಟೀಮ್ನ ಏನು ಎತ್ತ ಅಂತ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕಲ್ವಾ. ಇವಾಗ ಸದ್ಯಕ್ಕೆ ಕಂಜನ್ ಕೂಡ ಹೆಂಗಿದ್ದ, ಅವನ್ನ ಕೂಡ ರಿಜೆಕ್ಟ್ ಮಾಡಿ ಹಾಕಿದ್ದಾರೆ ಆಗಿರುವಂಥ ಒಂದು ಸಣ್ಣ ತಪ್ಪಿಯಿಂದ. ಹಾಗೆ ಇನ್ನು ಭೀಮಾ, ಸೊ ಹೆಂಗಾನೆಗಳಿಂದ ಭೀಮಾ ಇದ್ದಾನೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದು ಹೆಂಗೆಸ್ಟ್ ಆನೆಗಳಿದ್ದಾವೆ ಹೇಳಿ, ಯಾವುದು ಹೆಂಗೆಸ್ಟ್ ಆನೆಗಳಿಲ್ಲ. ಓಕೆ, ಇನ್ನು ಹೆಂಗೆಸ್ಟ್ ಆನೆಗಳು ತುಂಬ ಸೆಲೆಕ್ಟ್ ಆಗೋದಿದ್ದಾವೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸದ್ಯಕ್ಕೆ ಇವಾಗ ತುಂಬ ವಯಸ್ಸಾಗಿರೋಂಥ ಆನೆ ಯಾವುದನ್ನೂ ಕರ್ಕೊಬರಲ್ಲ. ಎಕ್ಸ್ಪೆಷಲಿ 60 ವರ್ಷ ಮೇಲ್ಪಟ್ಟ ಆನೆಗಳನ್ನ ಕರ್ಕೊಬರೋದು ತುಂಬಾ ಕಷ್ಟದ ಕೆಲಸ. ಹಾಗಾಗಿ ಕರ್ಕೊಬರ್ಬೋದು, ಕೆಲಸ ಏನೂ ಅಷ್ಟೊಂದು ಕಷ್ಟ ಆಗಲ್ಲ. ಬಟ್ ಆದರೆ ಒಪ್ಪಲ್ಲ. ನಮ್ಮ ಏನು ನಮ್ಮದೊಂದು ಕಾಯ್ದೆ ಇದೆ ನೋಡಿ, 60 ವರ್ಷ ಆದ ನಂತರ ಪ್ರಾಣಿಗಳನ್ನ ದುಡಿಸ್ಕೋಬಾರ್ದು ಏನು ಎತ್ತ ಅಂತೇಳಿ. ಹೀಗಾಗಿ ಆನೆಗಳನ್ನ ಕರ್ಕೊಬರೋದು ಡೌಟ್. 60 ವರ್ಷ ಮೀರಿದ ಯಾವುದೇ ಆನೆಗಳಾಗಿರ್ಬೋದು. ಇದು ಕರ್ನಾಟಕ ಸರ್ಕಾರದಲ್ಲಿ ನಡೆಯೋದು. ಹಾಗೆ ನಾನು AP ಬಗ್ಗೆ ಮಾತಾಡೋಕೆ ಹೋದರೆ, ನಿಮಗೆ ಜಯಂತ್ ಆನೆ 67 ವರ್ಷ ಆಗಿದ್ದಾನೆ, ಈಗಲೂ ದುಡಿತಾನೆ ಇದ್ದಾನೆ. ಅಲ್ಲಿದ್ದೇ ಬೇರೆ ರೂಲ್ಸು, ನಮ್ಮದೇ ಬೇರೆ ರೂಲ್ಸು. ಅದಕ್ಕೆ ಕರ್ನಾಟಕದಲ್ಲಿ ಟಾಪ್ ಅಂತ ಟಾಪ್ ಏನಂತ ಹೇಳ್ಬೋದು, ಅಷ್ಟೊಂದು ಪ್ರಾಣಿ ಲವರ್ಸ್ ಇರೋದು ಹೆಚ್ಚು ಅಂತ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು ಅಲ್ವಾ. ಆದ್ದರಿಂದ ಸೊ ನಮ್ಮ ಈ ವರ್ಷಕ್ಕೆ ಗಜೇಂದ್ರ ದಸರಾಕ್ಕೇನು ಬರಲ್ಲ. ಹಾಗೂ ಕ್ಯಾಂಪ್ ಓಪನ್ ಆಗುತ್ತೆ. ಅಷ್ಟು ಪ್ರೀತಿಯೆಲ್ಲ ಇದ್ದರೆ ದಯವಿಟ್ಟು ಆನೆ ಪ್ರೇಮಿಗಳಲ್ಲಿ ಹೋಗಿ ನೋಡ್ಬೋದು. ಇನ್ನು ಸ್ವಲ್ಪ ದಿವಸದಲ್ಲಿ ಕ್ಯಾಂಪ್ ಓಪನ್ ಆಗ್ಬೋದು. ಅಫಿಷಿಯಲಾಗಿ ಏನು ಡೇಟ್ ಸಿಕ್ಕಿಲ್ಲ ಇನ್ನು, ಬಟ್ ನೋಡೋಣ. ಸೊ ಈ ಗಜಪಯಣ ಮುಗಿದ ನಂತರ ಕ್ಯಾಂಪ್ ಓಪನ್ ಆಗ್ಬೋದು, ಕ್ರೌಡ್ನ ಸ್ವಲ್ಪ ಡಿವೈಡ್ ಮಾಡೋಕ್ಕೆ. ಇಷ್ಟು ಗಜೇಂದ್ರ ಬಗ್ಗೆ ಅಪ್ಡೇಟ್. ಗಜೇಂದ್ರ ಚೆನ್ನಾಗಿದ್ದಾನೆ, ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದಾನೆ. ಅಲ್ಲೆಂಗಿದ್ನೋ ಏನೋ ನಾನಂತೂ ನೋಡಿಲ್ಲ, ಬಟ್ ಈ ಕ್ಯಾಂಪಲ್ಲಂತೂ ಆರಾಮಾಗಿದ್ದಾನೆ. ಹೆಚ್ಚು ಕಮ್ಮಿ ನಮ್ಮ ಗೋಣಿಕೊಪ್ಪಟ್ಟು ತಿತ್ಮತಿ ಟ್ರಾವೆಲ್ ಮಾಡೋರು ನೋಡ್ಬೋದು, ಸೈಡಲ್ಲೇ ಇರ್ತಾನೆ. ನಮ್ಮ ಗಜೇಂದ್ರ ಸೈಡಲ್ಲೇ ಕಟ್ಕೊಂಡಿರ್ತಾರೆ, ತುಂಬ ದೂರದಲ್ಲಿ ಕಟ್ಟಿರೋದಿಲ್ಲ, ಸೈಡಲ್ಲೇ ಇರ್ತಾನೆ. ಸುಮ್ಮನೆ ಕೀಟ್ಲೆ ಮಾಡೋಕ್ಕೆ ಕಿರ್ಚಾಡೋಕ್ಕೆಲ್ಲ ಹೋಗಬೇಡಿ, ಜಸ್ಟ್ ನೋಡ್ಕೊಳ್ಳಿ, ಬನ್ನಿ, ಫೋಟೋ ಗಿಡ ತಗೊಳ್ಳಿ, ಆದರೆ ತಗೊಳ್ಳಿ ಅಷ್ಟೇ. ಬಟ್ ಆದರೆ ಫೈನಲ್ ಗಜೇಂದ್ರ ದಸರಾಕ್ಕೆ ಬರಲ್ಲ. ಬಟ್ ಅವನು ತುಂಬ ವರ್ಷ ನಮ್ಮ ಅರಣ್ಯ ಇಲಾಖೆಗೆ ಸೇವೆ ಸಲ್ಲಿಸಿರೋಂಥ ಆನೆ. ಇನ್ನೂ ರೆಸ್ಟ್ ಮಾಡ್ಕೊಂಡು ಆರಾಮ್ಸೆ ಅಲ್ಲಿರಲಿ ಕ್ಯಾಂಪಲ್ಲಿ. ಸುಮ್ಮನೆ ಇಲ್ಲೆಲ್ಲ ಬಂದು ಗದ್ದಲ ಅದು ಇದು ಅಂತೇಳಿ ಸುಮ್ಮನೆ ಅವ್ನ ಮೈಂಡ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಓಕೆ, ಹೋಪ್ಫುಲಿ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.